ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರೋ ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲಿರೋ ವಿಜಯ ಬ್ಯಾಂಕ್ ಎದುರುಗಡೆ ಇಂದು ಕಾಂಗ್ರೆಸ್ ಕರಾಳ ದಿನ ಆಚರಿಸಿತು. ಗುಜರಾತ್ ಮೂಲದ ದೇನಾ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸೋ ಕಾರ್ಯ ನಡೆದಿದ್ದು, ಈಗಾಗಲೇ ವಿಜಯ ಬ್ಯಾಂಕ್ ಮುಂಭಾಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಫ್ಲೆಕ್ಸ್ ಅನ್ನು ಹಾಕಲಾಗಿದೆ. ಇದನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಸದಸ್ಯರು ಪ್ರತಿಭಟನೆ ಮೂಲಕ ಕರಾಳ ದಿನ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ, ನಷ್ಟದಲ್ಲಿರೋ ದೇನಾ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಅನ್ನು ಲಾಭದಲ್ಲಿರೋ ವಿಜಯ ಬ್ಯಾಂಕ್ ಜೊತೆ ವಿಲೀನಗೊಳಿಸೋ ಪ್ರಕ್ರಿಯೆ ಸರಿಯಾದ ಕ್ರಮ ಅಲ್ಲ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಾಥ್ ನೀಡ್ತಾ ಇರೋದು ಸರಿಯಲ್ಲ. ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಮಾಡಿರೋ ಷಡ್ಯಂತ್ರ. ಅದೆಷ್ಟೋ ಜನರಿಗೆ ಸಹಾಯ ಮಾಡಿದಂತಹ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ಬಳಿಕವೂ ಸುಂದರರಾಮ್ ಶೆಟ್ಟಿ ಅವರ ಭಾವಚಿತ್ರವನ್ನ ಇಲ್ಲಿ ಹಾಕಲಾಗಿತ್ತು. ಆದರೆ ಇಂದು ಅವರ ಫೋಟೋವನ್ನ ಮೂಲೆಗೆ ಹಾಕೋ ಕೆಲಸ ನಡೆದಿದೆ. ಹೀಗಾಗಿ ಈ ದಿನವನ್ನ ಇಂದು ಕರಾಳ ದಿನವನ್ನಾಗಿ ಘೋಷಿಸಿ ಪ್ರತಿಭಟನೆಯ ಮುಖೇನ ಕರಾಳ ದಿನ ಆಚರಿಸ್ತಾ ಇದ್ದೇವೆ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾಗಿರೋ ವಿಜಯ ಬ್ಯಾಂಕ್ ಅಭಿಮಾನಿಗಳಿಗೆ ಇಂದು ಕರಾಳ ದಿನ. 712 ಕೋಟಿ ಲಾಭದಲ್ಲಿರೋ ವಿಜಯ ಬ್ಯಾಂಕ್ ಅನ್ನು ನಷ್ಟದಲ್ಲಿರೋ ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ ಜೊತೆ ವಿಲೀನ ಮಾಡೋ ಮುಖಾಂತರ ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ನಾಶ ಮಾಡುವಂತಹ ಹುನ್ನಾರವನ್ನ ಇಂದು ಕೇಂದ್ರ ಸರ್ಕಾರ ರಚಿಸಿದೆ. ಈ ಕುರಿತು ಯಾವುದೇ ಚಕಾರ ಎತ್ತದ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಇಂದು ನಾವು ಆರಂಭ ಮಾಡಿರೋ ಹೋರಾಟ ಮತ್ತೊಮ್ಮೆ ಈ ನೆಲದಲ್ಲಿ ವಿಜಯ ಬ್ಯಾಂಕ್ ಅನ್ನು ಸ್ಥಾಪಿಸುವ ಪ್ರಯತ್ನ ಮಾಡುತ್ತೇವೆ. ಈ ಬಗ್ಗೆ ಪಾರದರ್ಶಕವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೇಳಿದರು. ಉಳಿಸಿ 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 ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಧಿಕ್ಕಾರ 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 ಉಳಿಸಿ 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 ಎಲ್ಲಿಯವರೆಗೆ ಹೋರಾಟ. ವಿಜಯ ಬ್ಯಾಂಕ್ ಲಾಭದಲ್ಲಿರ್ತಕ್ಕ ಬ್ಯಾಂಕ್. ಇದನ್ನ ಈ ದಿವಸದ ದಿನವೂ ನಮಗೆಲ್ಲರಿಗೂ ನೋವು ತಂದಿರತಕ್ಕಂಥ ದಿವಸ. ಈ ದಿವಸ ನಮಗೆ ಕರಾಳ ದಿನ. ನಮ್ಮ ಈ ನೋವನ್ನು ನಾವು ಯಾವತ್ತು ಜನ್ಮ ಜನ್ಮಾಂತರಗಳಿಂದ ಬರೆಯತಕ್ಕಂಥ ನೋವು ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲ ನಾಗರಿಕ ಬಂಧುಗಳು, ಈ ಸಾಮಾಜಿಕ ನಾಯಕರು ರಾಜಕೀಯ ಬರೆತು ಈ ಒಂದು ವಿಜಯ ಬ್ಯಾಂಕ್ ಉಳಿಸುವಲ್ಲಿ ತಾವು ಕೂಡ ಹೋರಾಟವನ್ನು ಸಾಕಷ್ಟು ಮಂದಿ ಮಾಡಿದ್ದಾರೆ. ಮಗದೊಮ್ಮೆ ನಮ್ಮ ಪಕ್ಷ ಅಧಿಕಾರ ಬರುವ ಮುಖಾಂತರ ಮಗದೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅಭಿವೃದ್ಧಿಯ ಸಂಕೇತ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಷ್ಟ್ರಕ್ಕೆ